ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಹೈಡ್ರಾಮಾನೇ ಸೃಷ್ಟಿ ಆಗಿಬಿಟ್ಟಿತ್ತು. ನಗರಸಭೆಯ ಮಾಜಿ ಅಧ್ಯಕ್ಷೆ ಪೂಜಾ ಹಾಗೆ ಇಂಡಿಪೆಂಡೆಂಟ್ ಸದಸ್ಯ ಅಜಯ್ ಮಧ್ಯೆ ವಾಗ್ವಾದ ನಡೆದುಬಿಟ್ಟು ತುಮಕೂರು ಜಿಲ್ಲೆ ಶಿರಾ ನಗರಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ವಿರುದ್ಧದ ಅವಿಶ್ವಾಸ ನಿರ್ಣಯ ಇದು. ಅಲ್ಲಿ ಸೋಲಾಗ್ಬಿಡ್ತು. ಅಗತ್ಯ ಸಂಖ್ಯಾಬಲ ಸಿಗದ ಹಿನ್ನೆಲೆ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿದೆ. ಒಂದು ಮತದ ಅಂತರದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಇಲ್ಲದಿದ್ರೆ ಹೋಗ್ಬಿಡ್ತಿತ್ತು ಅಧ್ಯಕ್ಷ ಸ್ಥಾನ. ಜಿಶಾನ್ ಪರವಾಗಿ ಅಜಯ್ ಅವರಿದ್ದರು, ಪೂಜಾ ವಿರುದ್ಧವಾಗಿದ್ದರು. ನಮ್ಮ ತಾಕತ್ ಹೇಗೆ ತೋರಿಸಿವಿ ಅಂತ ಪೂಜಾಗೆ ಅಜಯ್ ಕಿಸಾಯಿಸ್ಬಿಟ್ರು. ಈ ವೇಳೆ ವಿಜಯ್ ಮತ್ತು ಪೂಜಾ ಮಧ್ಯೆ ಮಾತಿನ ಚಕಮಕಿ ಆಗ್ಬಿಡ್ತು. ಪೂಜಾರನ್ನ ತಡೆ ನಿಲ್ಲಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಪೊಲೀಸರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನೋಡ್ತಿದ್ವಿ ಶಿರಾ ನಗರಸಭೆ ಒಂದು ರೀತಿ ಹೊಯ್ಕೈ ಆಗಿಬಿಟ್ಟಿತ್ತು ಪರಿಸ್ಥಿತಿ. ಆಮೇಲೆ ಹೇಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅದನ್ನು ತಿಳಿಗೊಳಿಸಿದ್ರು. ಎಲ್ಲ ಒಂದು ಕಡೆ ಅವಿಶ್ವಾಸ ನಿರ್ಣಯ ಸೋಲಾಗಿದ್ದಕ್ಕೆ ಪೂಜಾ ಅವರು ಕೆಂಡಾಮಂಡಲರಾಗಿದ್ರ ಅಥವಾ ಅವರು ಕಿಚಾಯಿಸಿದ್ದಕ್ಕೆ, ಅಜಯ್ ಕಿಚಾಯಿಸಿದ್ದಕ್ಕೆ ಈ ರೀತಿ ಆಯ್ತಾ ಹೆಂಗೆ? ಎಸ್ ಪ್ರಭು, ಏನು ಶಿರಾ ನಗರಸಭೆಯಲ್ಲಿ ಸುಮಾರು 31 ನಗರಸಭಾ ಸದಸ್ಯರ ಒಂದು ಸಂಖ್ಯಾಬಲವನ್ನು ಕೂಡ ಹೊಂದಿರತಕ್ಕಂಥದ್ದು. 1/3 ಭಾಗದಷ್ಟು ಯಾರು ಆ ಒಂದು ಸಂಖ್ಯಾಬಲವನ್ನು ಹೊಂದಿರ್ತಾರೆ ಅವರು ಅಧ್ಯಕ್ಷರಾಗಿ ಮುಂದುವರಿಯುವಂಥದ್ದು ಅಲ್ಲಿರ್ತಕ್ಕಂಥ ಒಂದು ಕಾನೂನಿನ ಪ್ರಕಾರವಾಗಿ ಆಗುವಂತ ಪ್ರೊಸೀಜರ್ ಆಗಿರ್ತಕ್ಕಂಥದ್ದು. ಆದ್ರೆ ಇಷ್ಟು ದಿನಗಳ ಕಾಲ ಇದ್ದಂತಹ ಅಧ್ಯಕ್ಷರು ಈಗಾಗಲೇ 30 ತಿಂಗಳ ಒಂದು ಅವಧಿಗೆ ನಜೀರ್ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಸುಮಾರು 6 ಜನ ಕಾಂಗ್ರೆಸ್ ಬೆಂಬಲಿತ ನಗರಸಭಾ ಸದಸ್ಯರು ಇರ್ತಕ್ಕಂಥದ್ದು, 2 ಜೆಡಿಎಸ್ ಬೆಂಬಲಿತ ನಗರಸಭಾ ಸದಸ್ಯರು ಇರ್ತಕ್ಕಂಥದ್ದು, 1 ಜೆಡಿಎಸ್ ಬೆಂಬಲಿತ ಸದಸ್ಯರು ಇರ್ತಕ್ಕಂಥದ್ದು, ಒಟ್ಟು 4 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸದಸ್ಯರು ಈ ಒಂದು ಅಹಮದ್ ಅವರು ಮುಂದುವರಿಲಿಕ್ಕೆ ಈಗಾಗಲೇ ಕೂಡ ಸಂಖ್ಯಾಬಲವನ್ನು ಕೂಡ ಸೂಚಿಸಿರ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆ ಒಂದು ನಡೆಯುವಂತಹ ಸಂದರ್ಭದಲ್ಲಿ ಯಾವಾಗ ಸಂಖ್ಯಾಬಲ ಕೂಡ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಹಿಂದೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಆ ಲೇಡಿ ಏನಿದ್ದಾರೆ ಆಕೆಗೂ ಕೂಡ ಪೂಜಾ ಮತ್ತೆ ಅಜಯ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಜಯ್ಗೆ ಒಂದು ರೀತಿಯ ಮಾತಿನ ಚಿಕ್ಕಮುಖಿ ಕೂಡ ನಡೆದಿರ್ತಕ್ಕಂಥದ್ದು. ಈ ಹಿಂದೆ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸೋದ್ರಲ್ಲಿ ಅಜಯ್ ಅವ್ರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಅಹಮದ್ ಅವ್ರನ್ನ ಕೆಳಗಡೆ ಇಳಿಸಿ ಮತ್ತೊಬ್ಬರನ್ನ ಮಾಡ್ಬೇಕು ಅನ್ನೋಂಥದ್ದು ಪೂಜಾ ಅವರ ಪ್ಲಾನ್ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪೂಜಾ ಅವರ ಪ್ಲಾನ್ ಉಲ್ಟಾ ಆದಂತ ಸಂದರ್ಭದಲ್ಲಿ ತನಗೆ ಮುಖಬಂಧ ಆಯ್ತು ಅಂತ ಹೇಳಿ ಖುದ್ದು ಅಲ್ಲಿರ್ತಕ್ಕಂಥ ನಗರಸಭಾ ಸದಸ್ಯರಂತ ಅಜಯ್ ಅವ್ರನ್ನ ಕಿಚಾಯಿಸೋ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಪೂಜಾ ಅವರ ಸಂಖ್ಯಾಬಲದಲ್ಲಿದ್ದಂತ ಬೆಂಬಲಿಗರು ಜೊತೆಗೆ ಅಲ್ಲಿದ್ದಂತ ಒಂದಷ್ಟು ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು. ಯಾವಾಗ ಸಂಖ್ಯಾಬಲ 1/3 ಭಾಗದಷ್ಟು ಅಹಮದ್ ಈಗ ಇರ್ತಕ್ಕಂಥ ಹಾಲಿ ಅಧ್ಯಕ್ಷರು ಜೊತೆಗೆ 4 ಜನ ಶಾಸಕರುಗಳು ಅಂದ್ರೆ ನಗರಸಭಾ ತುಮಕೂರು ಜಿಲ್ಲೆ ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವ್ರ ಒಂದು ಮತ ಇರುತ್ತೆ. ಜೊತೆಗೆ ಲೋಕಸಭಾ ಸದಸ್ಯರಾದಂತಹ ಕಾರಜೋಳ ಅವ್ರದ್ದು ಒಂದು ಮತ ಇರುತ್ತೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಚಿದಾನಂದ ಗೌಡ್ರದ್ದು ಒಂದು ಮತ ಇರುತ್ತೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಡಿ.ಟಿ. ಶ್ರೀನಿವಾಸ್ ಅವ್ರ 4 ಮತ ಇರುತ್ತೆ. ಆ 4 ಮತವು ಕೂಡ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಈಗ ಮುಂದುವರೆದಿರ್ತಕ್ಕಂಥ ಹಾಲಿ ಅಧ್ಯಕ್ಷ ಅಜರ್ ಅಹಮದ್ ಏನಿದ್ದಾರೆ ಅವ್ರಿಗೆ ಕೂಡ ಮುಂದುವರಿಯಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವಾಗ ಮುಖಭಂಗ ಆಯ್ತೋ ತಮ್ಮ ಸ್ವಪಕ್ಷದ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಪೂಜಾ ಅವರೇ ಕೂಡ ತಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತ ಒಂದು ರೀತಿಯ ಪ್ಲಾನ್ ಯಾವಾಗ ವರ್ಕೌಟ್ ಆಗ್ಲಿಲ್ಲ, ಆಗ ಇಂಡಿಪೆಂಡೆಂಟ್ ಸದಸ್ಯರು ಅವರಿಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಒಂದು ಕಡೆ ಪೂಜಾ ಅವರಿಗೆ ಮುಖಭಂಗ ಕೆಲಸ ಆಗಿರ್ತಕ್ಕಂಥದ್ದು. ಆದ್ರೆ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಗರಸಭಾ ಸದಸ್ಯರು ಈಗಾಗಲೇ ಕೂಡ ಇವರೇನು ಶಿಸ್ತು ಕ್ರಮ ಜರುಗಿಸಬೇಕು ಅಂದ್ರೆ ಪಕ್ಷದ ವಿರುದ್ಧವಾಗಿ ಯಾವ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಕ್ರಮ ತಗೋಬೇಕು ಅಂತ ಈಗಾಗಲೇ ಕೂಡ ಕೆಪಿಸಿಸಿ ಅಧ್ಯಕ್ಷಕ್ಕೆ ಪತ್ರ ಬರೆಯಲು ಕೂಡ ಮುಂದಾಗಿರುವಂತಹ ಒಂದು ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶಿರಾ ನಗರಸಭಾ ಅಧ್ಯಕ್ಷರ ಗಾದಿಯನ್ನ ಪೊಲೀಸರ ಒಂದು ತಿಳಿಯಿಂದ ಗಲಾಟೆ ಆಗುವಂತ ಸಾಧ್ಯತೆ ಹೆಚ್ಚಿದ್ದಂತನ್ನ ಮುಖಾಮುಖಿ ಇಬ್ಬರ ನಡುವೆ ಜಗಳ ಆಗಿರ್ತಕ್ಕಂಥದ್ದು. ಪೊಲೀಸರ ಒಂದು ಮಧ್ಯಸ್ಥಿಕೆಯಿಂದ ತಿಳಿ ಹೇಳುವ ಒಂದು ಕೆಲಸವನ್ನ ಆಗಿರ್ತಕ್ಕಂಥದ್ದು. ಈಗ ಕಳೆದ ಉಳಿದಕ್ಕಂತ 8 ತಿಂಗಳ ಒಂದು ಅಧ್ಯಕ್ಷರ ಅವಧಿಗೆ ಈಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರೇ ಮುಂದುವರಿಯುವಂತದ್ದು ನಿನ್ನೆ ಬಹುಮತ ಸೂಚಿಸುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.